ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ನೀವು ನೀವಾಗಿ ಬದುಕದ ರಾಶಿಗಳಲ್ಲಿ ನೀವೊಬ್ಬರು ಕರ್ಕಾಟಕ ರಾಶಿ. 2024 ಅಲ್ಲೊಂದು ಅಷ್ಟಮ ಶನಿ ವೃತ್ತಿಯಲ್ಲಿ ಪರಿಶ್ರಮ ಕೊಟ್ಟಿತ್ತು ನಿಜವೇ, ವೃತ್ತಿಯಲ್ಲಿ ಹೋರಾಟ ಕೊಟ್ಟಿತ್ತು ನಿಜವೇ. ಆದರೆ ಊಟಕ್ಕಾಗಲಿ, ಬಟ್ಟೆಗಾಗಲಿ, ವ್ಯವಸ್ಥೆಗಾಗಲಿ, ಮದುವೆ, ಮುಂಜಿ, ಕುಟುಂಬ ಕೆಲವೊಂದು ತುಂಬ ನಡೆದಿದೆ, ಒಳ್ಳೇದು ನಡೆದಿದೆ ಮಕ್ಕಳು. 170 ಭಾಗ ಕರ್ಕಾಟಕ ರಾಶಿಯವರಿಗೆ. ಯಾಕಂದ್ರೆ ಗುರು ಲಾಭದಲ್ಲಿ ಬಂದು ಕುಳಿತಿದ್ದ. 3 ಭಾಗಗಳಾಗಿ ಇದು ಮಾಡಬೇಕಾಗುತ್ತೆ. ಮೇ 15ರವರೆಗೂ ಒಂದು ಯೋಗ ನಿಮಗೆ, ಮಾರ್ಚ್ 29ರ ನಂತರ ಮಹರ್ ಯೋಗ ಬಂತು ನಿಮಗೆ. ಮೇ 18ರ ಮೇಲೆ ಒಂದು ಕದಲಿಕೆ ನಿಮಗೆ ಯೋಗ. ಸುಖ ಕೊಡ್ತಾ ಭಾರನೂ ಕೊಡ್ತಾನಪ್ಪ ಭಗವಂತ. ಈಗ ನೋಡಿ, ನನಗೆ ಈ ಹೆಸರು, ಈ ಕುಟುಂಬ, ನಮ್ಮ ಮಗ ತಂಗಿರಿಗೆ ಇದನ್ನ ಹೇಳಿದೆ. ಏನ್ ಮಾತಾಡ್ತೀರಿ? ಎಲ್ಲೋ ಇದ್ದವ್ ನಾವ ಏನ್ ಹೇಳ್ತೇಳು? ನನ್ನ ಕಣ್ಣು ಮುಂದ್ಗಡೆ ಇದ್ದು ಬಿಡು, ನನ್ನ ಕಣ್ಣು ಮುಂದ್ಗಡೆ ಇದ್ದು ಬಿಡು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ನೊಗ ಒತ್ತಿಸ್ಬಿಟ್ಟು, ಜವಾಬ್ದಾರಿ ಒತ್ತಿಸ್ಬಿಟ್ಟು ಹೋಯ್ತು. ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಹೆಂಡತಿ ಅನ್ನೋದಕ್ಕಿಂತ ಕರೆಕ್ಟಾಗಿ ಹೇಳಿ ನಿಮ್ಮ ಮನಸ್ಸಾಕ್ಷಿ ಮುಟ್ಕೊಂಡು ನನ್ನನ್ನು ಬಿಟ್ಬಿಡಿ. ನಾನು ಕೆಲಸದ ಮೇಲೆ ಇರ್ತಾನೆ, ಹೊರಗಡೆ ಇರ್ತಾನೆ. ಆ ಧರ್ಮದೇವತೆ ಧರ್ಮ ನಡೆದುಕೊಂಡಿಲ್ವಾ ಅಂದ್ರೆ ಇಲ್ಲ ಅಣ್ಣ, ಸುಳ್ಳು ಹೇಳ್ದಾಗ ಆಗುತ್ತೆ, ತಪ್ಪಾಗ್ಬಿಡುತ್ತೆ ಅಣ್ಣ, ತಪ್ಪಾಗ್ಬಿಡುತ್ತೆ. ಇಲ್ಲ, ಅದರಲ್ಲಿ ಮಾತ್ರ ನೀನು ಬೇಕಾದ್ರೆ ಹೊರಟ ದೂರ್ವಾಸ ದಗದಗ ಅಂತ ಏನಾದರೂ ಅಂದ್ಬಿಡ್ತೀಯನೋ ಪುಣ್ಯಾತ್ಕಿತ್ತಿ. ಒಂದು ದಿನವೂ ಒಂದು ಬಾಯಿ ಮಾತಾಡ್ದವಳಲ್ಲ, ಏನೂ ಹೇಳಲ್ಲ, ಹಾಗೆ ಎದ್ದುಬಿಟ್ಟು ಎದ್ದೋಗ್ತಾಳೆ. ನಿಜಾಣ, ಆ ಮಾತಲ್ಲಿಲ್ಲ. ನಮ್ಮ ಮಕ್ಕಳನ್ನ ಆಕೆ ಮಕ್ಕಳಿಗಿಂತಲೂ ಹೆಚ್ಚಾಗಿ ನೋಡ್ಕೊತಿದ್ದಾಳೆ. ಇದೇ ಸತ್ಯ. ಮತ್ತೆ 4 ಜನಕ್ಕೆ ಯೋಚನೆ ಮಾಡ್ತೀರಿ. ಕರ್ಕಾಟಕ ರಾಶಿಗೆ ಅದು ಅಷ್ಟಮ ಶನಿಯ ಬಿಡುಗಡೆ ಮಾರ್ಚ್ 29ಕ್ಕೆ, ಫೆಬ್ರವರಿ 15ಕ್ಕೆ ಗುರುವಕ್ರ ಬಿಡುಗಡೆ. 100% ಹೇಳ್ತಾನೆ, ಮೇ 15ರ ಒಳಗಡೆ ನಿಮಗೊಂದು ಮನೆ, ಜಾಗ, ವ್ಯವಸ್ಥೆ, ಮದುವೆ ಇಲ್ಲದವರಿಗೆ ಮದುವೆ ಯೋಗ. ಆ ವಿಪರೀತ ಖರ್ಚುಗಳು ಶುರು ಆಗುತ್ತೆ ನಿಮಗೆ. ಮೇ 15ರ ಒಳಗಡೆ ಏನೇನು ಸೆಟಲ್ ಮಾಡ್ಕೋಬೇಕು ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಕರ್ಮಾಧಿಪತಿ ಗುರು ಸಾರದಲ್ಲಿ ಬಂದು ಕುತ್ಕೋತಾನೆ. ಗುರುಬಲ ಇಲ್ಲದೆ ಹೋಗ್ಬೋದು ಮೇ 15ರ ನಂತರ. ಆ ರಾಹುಕೇತುಗಳು 2 ಗಂಟೆಗೆ ಬರುತ್ತೆ. ಅಲ್ಲೊಂದು ತಮಾಷೆ ನೋಡಿ, ವಿಶೇಷವಾಗಿ ಆ ಅಷ್ಟಮ ಸ್ಥಾನಕ್ಕೆ ರಾಹು ಬಂದರೂ ಕೂಡ ಗುರು ವ್ಯಯಭಾವದಲ್ಲಿ ಕುಳಿತು ನಿಮ್ಮ ಅಷ್ಟಮ ಭಾವವನ್ನು ನೋಡುತ್ತಾನೆ ವಿಶೇಷವಾಗಿ. ಸೊ ಬರುವ ಆಪತ್ತುಗಳು, ಆಕಸ್ಮಿಕ ಆಪತ್ತು, ಆಕಸ್ಮಿಕ ನೋವು, ಆಕಸ್ಮಿಕ ಒತ್ತಡಗಳನ್ನು ಆತ ತಡೆಯುತ್ತಾನೆ. ಯೋಗಕಾರಕ ಕುಜನ ಭಾವದಲ್ಲಿ ಬರುತ್ತಾನೆ ಗುರು ಮೇ 15ರ ನಂತರ. ಸೊ ಅದರಿಂದ ಟೆನ್ಷನ್ ಏನು ಮಾಡ್ಕೋಬೇಡಿ, ಅವರೇ ಗುರುಬಲ ಇಲ್ಲ ನಮಗೆ. ಯಾಕಂದ್ರೆ ಕರ್ಮಾಧಿಪತಿ ಗುರು ಸಾರದಲ್ಲಿ ಬಂದು ಕುತ್ಕೋತಾನೆ. ಅಲ್ಲಿಗೆ ಗುರು ರೂಪದಲ್ಲಿ ಶನಿ ಬಂದು ಕುತ್ಕೋತಾನೆ. ಸೊ ಗುರು ಇಲ್ಲದೆ ಇದ್ದಾಗೆ, ಗುರು ಮರೆಯಾಗಿ ಕುಳಿತರೂ ಕೂಡ ನಿಮಗೆ ಶನಿ ಬಲ ಎದ್ದೋಳುತ್ತೆ. ಶನಿ ಬಲ ಅಷ್ಟಮಾಧಿಪತಿ ಭಾಗ್ಯ ಅಂದ್ರೆ ಆಕಸ್ಮಿಕ ಧನಪ್ರಾಪ್ತಿ, ಹೆಸರು ಪ್ರಾಪ್ತಿ, ಕೀರ್ತಿ ಪ್ರಾಪ್ತಿ, ಪ್ರತಿಷ್ಠ ಪ್ರಾಪ್ತಿ, ಗೌರವ ಪ್ರಾಪ್ತಿ, ಸ್ಥಾನ ಪ್ರಾಪ್ತಿ, ವ್ಯವಸ್ಥೆ ಪ್ರಾಪ್ತಿ, ಇವೆಲ್ಲವನ್ನು ನೋಡತಕ್ಕಂಥ ಮಹರ್ಬಲ ಆಗತಕ್ಕಂಥದ್ದಾಗುತ್ತೆ. ಯೋಚಿಸ್ಬೇಡಿ, ಸದಾ ಯೋಚನೆ ಮಾಡೋರು ನೀವು ಜಾಸ್ತಿ. ನನ್ನ ಅನುಭವದಲ್ಲಿ ಆಗಾಗ ಹೇಳ್ತಿರ್ತಾನೆ, ಕಟಕ ರಾಶಿಯಲ್ಲಿ ಗಂಡು ಮಕ್ಕಳು ಹುಟ್ಟಬಾರ್ದು, ಸಿಂಹ ರಾಶಿಯಲ್ಲಿ ಹೆಣ್ಣು ಮಕ್ಕಳು ಹುಟ್ಟಬಾರ್ದು. ಹೌದು, ಕಟಕ ರಾಶಿಯಲ್ಲಿ ಗಂಡು ಮಕ್ಕಳು ಹುಟ್ಟಿದ್ರೆ ಒದ್ದಾಟ ತಪ್ಪಲ್ಲ, ನಿಮಗೆ ಹೊರೆ ತಪ್ಪಲ್ಲ. ಅಮ್ಮನ ಹೃದಯ ಇರಬಾರದು ಗಂಡಿಗೆ, ಇದು ನಿಯಮ. ಅಮ್ಮನ ಹೃದಯವಂತಿಕೆ ಗಂಡಿಗೆ ಇರಬಾರದು. ರೂಲ್ಸ್ ಆರ್ ದ್ಯಾಟ್. ಒಪ್ಪಲ್ಲ. ಅಪ್ಪ ಅಮ್ಮನ ಥರ ಯೋಚನೆ ಮಾಡಿಬಿಟ್ರೆ ಮನೆ ಮುಳುಗ್ತು. ಅಮ್ಮ ಅಪ್ಪನ ಥರ ಆಗ್ಬಿಟ್ರೆ ಆಯ್ತು, ಮನೆಯೊಂದು 3 ಭಾಗಲಾಗ್ಬಿಡ್ತು. ಅದಕ್ಕೆ ಸಿಂಹರಾಶಿಯ ಸ್ತ್ರೀಯರು ಗರ್ಜಿಸ್ಬಿಡ್ತಾರೆ, ನೆಮ್ಮದಿಯಾಗಿರೋಲ್ಲ. ಕಟಕ ರಾಶಿಯ ಗಂಡಸರು ಯಾವಾಗಲೂ ಕಣ್ಣೀರು ಹಾಕೋದು ತಪ್ಪಲ್ಲ. ಅದಕ್ಕೆ ಒಂದು ಮಾತಿದೆ, ಅವಳು ಗಂಡನ್ನ ನಂಬಬಾರ್ದು, ಸದಾ ನಂಗೋ ಹೆಣ್ಣನ್ನು ನಂಬಬಾರ್ದು ಅಂತ ಒಂದು ಮಾತು ಹೇಳ್ತಾರೆ. ತಪ್ಪಿದ್ರೆ ಕ್ಷಮಿಸಿ, ನಾನು ಯಾವುದೇ ಕೆಟ್ಟ ಉದ್ದೇಶದಿಂದ ಹೇಳಿಲ್ಲ. ಯಾಕೆ ಅಂದರೆ ಸಿಂಹರಾಶಿಯ ಹೆಣ್ಣು ಮಕ್ಕಳು ನಕ್ಕು ಬಿಡ್ತಾರೆ. ಎಷ್ಟೇ ನೋವಿದ್ರು ನಕ್ಕೊಂಡು ಹತ್ರ ಗಂಡಸರು ಇರ್ತಾರೆ. ಇರಲಿ ಬಿಡು, ನೀವು ಹಾಗೆ ಅಮ್ಮಂದ್ರ
ನೀವು ಹಾಗೆ ಅಮ್ಮಂದಿರ, ನೀವು ಪಟ್ಟ ಭಾರ, ನಿಮ್ಗೆ ಪಟ್ಟ ಕಷ್ಟ ನಿಮ್ಗೆ ದೂರ ಆಗೋ ಸಮಯ ಬಂದಿದೆ. ಅದನ್ನು ನಾಳಿನ ಸಂಚಿಕೆನಲ್ಲಿ ಹೇಳ್ತೇನೆ. ಇವತ್ತಿನ ಸಂಚಿಕೆಗೆ ನಾನು ವ್ಯವಸ್ಥೆ ಮಾಡಲಿಕ್ಕೆ ಒದ್ದಾಡಿಬಿಟ್ಟಿದ್ದೇನೆ. ಯಾಕಂದರೆ ಔಟ್ ಆಫ್ ಸ್ಟೇಷನ್ ಕೆಲಸಗಳು ನನಗೆ. ಹೌದು, ಊರಲ್ಲಿಲ್ಲ. ಈಗೀಗ ವಾರದಲ್ಲಿ 3 ದಿನ ಇಲ್ಲ, ಇನ್ನು ವಾರದಲ್ಲಿ 4 ದಿನ ಇರೋದಿಲ್ವೇನೋ ಆ ರೀತಿ. ನಾನು ಆಗಾಗ ಹೇಳ್ತಿರ್ತೇನೆ, ಹಮ್ ಗಲ್ಲಿ ಪೇ ನಯ್ಯೇ ಹಮ್ ದಿಲ್ಲಿ ಕೋ ಪಾರ್ ಕರ್ ಚುಕೆ ಅನ್ನತಕ್ಕಂಥ ದೂರದ ಕೆಲಸ, ದೂರದ ವ್ಯವಸ್ಥೆಗಳು ತುಂಬ ನನಗೆ ತುಂಬ ಆಸೆ. 4 ಜನಕ್ಕೆ ನೆರಳು ಕಟ್ತಿದ್ದಾರೆ ಅಂದರೆ, ಓ ದೇವರೇ, 1,000 ಉದ್ಯೋಗ ಸೃಷ್ಟಿಯಲ್ಲಿ. ಆ 1,000 ಜನ ನಂಬ್ಕೊಂಡು 5 ಜನ ಊಟ ಮಾಡ್ತಿದ್ದಾರೆ ಅಂದರೆ 6,000 ಜನಕ್ಕೆ ಊಟ ಆಗ್ತಿದ್ದಾರೆ. ಮೊದಲು ಅವರ ಪ್ರಾಶಸ್ತ್ಯ. ಅಲ್ಲೊಂದು ಕಲ್ಯಾಣಿ ಅನ್ನೋದ್ರ ಒಂದು ಚಿಂತೆ. ಅದರ ಹಿಂದುಗಡೆ 100 ಜನಕ್ಕೆ ಪರಿಶ್ರಮ ಇರುತ್ತೆ, ವೃತ್ತಿ ಇರುತ್ತೆ, ಬದುಕಿರುತ್ತೆ, ನೆರಳಿರುತ್ತೆ ಅನ್ನೋ ಒಂದು ಭಾವ. ಅಲ್ಲಿ ಯೋಚನೆ ಮಾಡ್ತಿರ್ತಾನೆ. ತುಂಬ ಜನ ಗುರುಗಳೇ ಈಗೀಗ ಸಿಗೋದೇ ಇಲ್ಲ ನಮಗೆ. ನಿಜವೇ. ಸಾಮಾನ್ಯರಿಗೆ ಸಾಮಾನ್ಯ ಸಮಸ್ಯೆ. ಆದರೆ ಈ ದಳಪತಿ, ಈ ದೊರೆ, ಈ ದಂಡನಾಯಕ ಬಿದ್ದು ಬಿಟ್ರೆ ಅವನಿಂದ ಸಾವಿರಾರು ಕುಟುಂಬಗಳಿಗೆ ಅನ್ನವಪ್ಪ. ಅವ್ರೊಬ್ಬರನ್ನ ಹಿಡ್ಕೊಬಿಟ್ರೆ 1,000 ಜನನ ಕಾಪಾಡ್ಬಿಡ್ತಾರೆ, 10,000 ಜನಕ್ಕೆ ಅನ್ನ ಹಾಕ್ಬಿಡ್ತಾರೆ, 1,00,000 ಜನಕ್ಕೆ ಅನ್ನ ಹಾಕ್ಬಿಡ್ತಾರೆ. ಒಬ್ಬ ವ್ಯಕ್ತಿ ನನಗೆ ಮೊನ್ನೆ ನಾನು ಮಾತಾಡ್ತಿದ್ದೆ, 45,000 ಶಾಲೆಗಳಿಗೆ ಸಂಬಂಧಪಟ್ಟಂತ ವ್ಯವಸ್ಥೆಯ ಪ್ರತೀಕ ಕೈ ಮುಗಿದು ರಾಮಚಂದ್ರ. ಎಷ್ಟು 45,000 ಶಾಲೆಗಳು ಅಂದ್ರೆ, ಒಂದು ಶಾಲೆಯಲ್ಲಿ 100 ಮಕ್ಕಳು ಅಂದ್ರು 45 ಲಕ್ಷ ಮಕ್ಕಳಿಗೆ ವಿದ್ಯಾದಾನ. ಒಂದು ಶಾಲೆಯಲ್ಲಿ 100 ಮಕ್ಕಳು, ಕಡಿಮೆ ಅಂದ್ರು 500 ಮಕ್ಕಳಿದ್ದಾರೆ. ಲೆಕ್ಕ ಹಾಕೊಳ್ಳಿ, 2.5 ಕೋಟಿ ಮಕ್ಕಳಿಗೆ ವಿದ್ಯಾದಾನದ ಹಿಂದ್ಗಡೆ ಈ ಶಕ್ತಿ ಇದೆ. ನೀವು ನಂಬೋಲ್ಲ, ನಾನು ಅವ್ರ ಕಾಲಿಗೆ ನಮಸ್ಕಾರ ಹಾಕೋಕೆ ಹೋದ್ರೆ ನಾನು ಕರೆಸಿರೋದೇ ನಿಮ್ಮ ಹತ್ರ ಗೈಡೆನ್ಸ್ಗೆ. ನೀವು ನಾನು ಹೇಳಿದೆ, ವಿದ್ಯಾದಾನಕ್ಕಿಂತ ದೊಡ್ಡದಿಲ್ಲ ಗುರುಗಳೇ. ನಿಮಗೆ ಗೊತ್ತಿಲ್ಲ, ಇಷ್ಟು ದೊಡ್ಡ ಕೈಂಕರ್ಯ, ಇಷ್ಟು ದೊಡ್ಡ ಸೇವೆ, ಇಷ್ಟು ದೊಡ್ಡ ಭಾವ ಎಲ್ಲರಿಗೂ ಬರುವುದಿಲ್ಲ. ಕಲ್ಯಾಣ ಪ್ರಾಪ್ತಿರಸ್ತು ಸದಾ ಅಂತ ಭಯ. ಆ ಎತ್ತರಕ್ಕೆ ಹೋದಾಗ ಅವ್ರು ತಗೊಳ್ಳೋ ನಿರ್ಧಾರಗಳಲ್ಲಿ ಎಲ್ಲಾದ್ರೂ ತಪ್ಪಾಗಿಬಿಟ್ಟು ಇಷ್ಟು ಲಕ್ಷಾಂತರ ಜನಗಳಿಗೆ ನೆರಳು, ಬದುಕು, ಊಟ ಅಂತ ಅಲ್ಲಿ ನಿಂತ್ಕೊಬಿಟ್ಟಿದ್ದಾನೆ. ನೀವು ಹಾಗೆ ಕರ್ಕಾಟಕ ರಾಶಿಯ ಗಂಡಸರಾಗಿದ್ರೆ ಒದ್ದಾಡಿ ಬಿಡ್ತೀರಿ. ಈ ವರ್ಷ ಸ್ವಲ್ಪ ಖರ್ಚುಗಳು ಜಾಸ್ತಿಯೇ. ಆದರೆ ಶನಿ ಗುರುಸಾರದಲ್ಲಿರುವುದರಿಂದ ಕುಜ ನಿಮಗೆ ಜೂನ್ 3ಕ್ಕೆ ಸಿಂಹರಾಶಿಗೆ ಬರ್ತಾನೆ. ಬ್ಯೂಟಿಫುಲ್. ಕುಟುಂಬದಲ್ಲಿ ಒದ್ದಾಟ ಇರುತ್ತೆ, ನಿಜವೇ. ಹೊರೆ ಇರುತ್ತೆ, ಖರ್ಚುಗಳು ಬರುತ್ತೆ, ಮದುವೆ ಖರ್ಚು, ಮಕ್ಕಳ ಖರ್ಚು, ಮನೆ ಖರ್ಚು. ಯಾಕಂದ್ರೆ ಶನಿ ಭಾಗ್ಯಕ್ಕೆ ಬಂದ್ಬಿಟ್ನಲ್ಲ. ಎಷ್ಟು ದಿನ ಪಟ್ಟ ಕಷ್ಟ, ಕಡಿಮೆ ಅಂದ್ರೂ ಸುಮಾರು ಒಂದು 6 ವರ್ಷ ಕಷ್ಟಪಟ್ಬಿಟ್ಟಿದ್ದೀರಿ ನೀವು. ಎಲ್ಲೋ ಬದುಕ್ತವ್ರು, ಎಲ್ಲೋ ಇದ್ದವ್ರು, ಎಲ್ಲೋ ಅಲೆಮಾರಿ. 7 ವರ್ಷ ಅಮ್ಮ ರಾಮಚಂದ್ರ. ತುಂಬಾ ಒದ್ದಾಟಗಳು ಪಟ್ಟಿದ್ದೀರಿ, ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರಿ, ಇವೆಲ್ಲವನ್ನು ಪಟ್ಟಿದ್ದೀರಿ. ಇವೆಲ್ಲದರಿಂದಲೂ ಹೊರಗಡೆ ಬರಲಿಕ್ಕೆ ಒಂದು ಅದ್ಭುತವಾಗಿ ಶನಿ ಬಂದು ಕೂತಿದ್ದಾನೆ. ಆಮೇಲೆ 2ನೇ ಮನೇಲಿ ಕೇತು ಇದ್ದಾಗ ಸ್ವಲ್ಪ ಕುಟುಂಬನ, ವೃತ್ತಿಯ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಸ್ವಲ್ಪ ಒದ್ದಾಡ್ಬಿಡ್ತೀರಿ. ಮನೆಯೊಡತಿಗೆ ಇಲ್ಲ ಮನೆಯೊಡೆಯನಿಗೆ ಒಂದು ಜವಾಬ್ದಾರಿ ಕೊಟ್ಟುಬಿಡಿ. ನೀನು ಇದನ್ನು ನೋಡ್ಕೊ, ನಾನು ಇದನ್ನು ನೋಡ್ಕೋತೇನೆ. 2 ಮ್ಯಾನೇಜ್ ಮಾಡೋಕೆ ನಿಮ್ಮ ಕೈಯಲ್ಲಿ ಆಗೋಲ್ಲ. ಕರ್ಕಾಟಕ ರಾಶಿ ಇದೊಂದಿರುತ್ತೆ, ಎಳೆದಾಟ ಇರುತ್ತೆ. ಆತಂಕ ಪಡಬೇಡಿ, ಯೋಚಿಸಬೇಡಿ, ಆಲೋಚಿಸಬೇಡಿ, ಚಿಂತಿಸಬೇಡಿ, ಸಮಾಧಾನವಾಗಿರಿ. 2ನೇ ಮನೇಲಿ ಕೇತು ಇದ್ದಾಗ ಸುಮ್ಮನೆ ಇಲ್ಲದ ಊಹಾಪೋಹ ಭಯಗಳನ್ನು ಉಂಟು ಮಾಡ್ತಾನೆ. ಸಾಕಾಗ್ತಿಲ್ಲ, ನಮಗೆ ಎಷ್ಟಿದ್ರೂ ಸಾಕಾಗೋಲ್ಲ, ಎಷ್ಟಿದ್ದರೂ ಸಾಕಾಗೋಲ್ಲ, ಎಷ್ಟು ಬಂದರೂ ಸಾಕಾಗೋಲ್ಲ. ಈ ಭಾವ ತಪ್ಪಿದ್ದಲ್ಲ. ಏನು ಮಾಡಿದರೂ ನೆನಪಿಟ್ಟುಕೊಳ್ಳಿ, ಅದು ಯಾರಾದರೂ. ನೀವು ದೊಡ್ಡ ದೊಡ್ಡ ಉದ್ಯಮಪತಿ ನೋಡಿ, ಅವ್ರು ಮತ್ತೊಂದು ಮಾಡ್ತಲೇ ಇರ್ತಾರೆ. ಟೀಚರ್ಸ್ ಅನ್ನ ನೋಡಿ, ಈ ಬ್ಯಾಚ್ ಆದ್ಮೇಲೆ ಇನ್ನೊಂದು ಬ್ಯಾಚ್, ಈ ಬ್ಯಾಚ್ ಆದ್ಮೇಲೆ ಇನ್ನೊಂದು ಬ್ಯಾಚ್ ಮಾಡ್ತಲೇ ಇರ್ತಾರೆ. ಇದು ಪ್ರಕೃತಿಯ ನಿಯಮ. ಆದ್ರೆ ನಾವು ಹಾಗೆ ಕರ್ಕಾಟಕ ರಾಶಿಗೆ ಅದೊಂದಿರುತ್ತೆ. ಯಾವಾಗಲೂ ನಿಮಗೊಂದು ಭಾರವಿಡದೆ ಬಿಡುವುದಿಲ್ಲ. ಭೂದೇವಿ ಅಗಿತಲೇ ಇರ್ತಾರೆ. ಅಲ್ಲೇ ಕಕ್ಕ ಮಾಡ್ತಾರೆ, ಅಲ್ಲೇ ಗದ್ದೆ ಬೆಳೆಸ್ತಾರೆ, ತೋಟ ಬೆಳೆಸ್ತಾರೆ, ಒಂದು ಕೃಷಿ ಹೊಂಡ ಮಾಡ್ತಾರೆ, ಅಲ್ಲೇ ಒಂದು ದೇವಸ್ಥಾನ ಮಾಡ್ತಾರೆ. ಎಲ್ಲ ಉಂಟು. ಪೂಜೆಯೂ ಉಂಟು, ವಕ್ರತೆಯೂ ಉಂಟು, ವಿಕೃತಿಯೂ ಉಂಟು ಅನ್ನತಕ್ಕಂಥದ್ದು. ಸೊ ಕಟಕ ರಾಶಿಗೆ ಅದೊಂದಿರುತ್ತೆ. ನೀವು ಅಮ್ಮನ ಹೃದಯದ ಒಂದು ಸಾಮ್ರಾಜ್ಯ ನಿಮ್ಮದು. ಸೊ ಅಂಥದ್ದೊಂದು ಯೋಗವಿದೆ. ಯೋಚಿಸಬೇಡಿ, ಭಯಪಡಬೇಡಿ.
ಒಳ್ಳೇದಕ್ಕೆ ನಿಮಗೆ ಆಕಸ್ಮಿಕ ದೈವ ದರ್ಶನ, ಗುರು ದರ್ಶನ, ತೀರ್ಥಕ್ಷೇತ್ರ ಯೋಗ, ಪುಣ್ಯಕ್ಷೇತ್ರ ಯೋಗ, ಮನೆಯಲ್ಲಿ ಶುಭ ಕಾರ್ಯಗಳಿಗೆ ಖರ್ಚು, ಅದರಿಂದ ಆಗಲಿ. ಭಾಗ್ಯದಲ್ಲಿ ಶನಿ ಗುರುಜಾರದಲ್ಲಿ ಕೂತಿದ್ದಾನಲ್ವಾ, ಏನು ತೊಂದರೆ ಆಗೋದಿಲ್ಲ, ಏನು ತೊಂದರೆ ಆಗೋದಿಲ್ಲ. 2025 ನೀವು ಸುಮ್ಮನೆ ಗಾಬರಿ ಪಡ್ತೀರ. ಯಾಕಂದ್ರೆ 2ನೇ ಮನೆಯಲ್ಲಿರ್ತಕ್ಕಂಥ ಕೇತು, ಅಷ್ಟಮದಲ್ಲಿರ್ತಕ್ಕಂಥ ರಾಹು ನಿಮ್ಮನ್ನ ಅನಗತ್ಯ ಖರ್ಚು ವೆಚ್ಚ ಗಾಬರಿಗಳಿಗೆ ಒಳಪಡಿಸುವುದನ್ನ ಬಿಟ್ರೆ ಇನ್ನು ಏನೂ ತೊಂದರೆಗಳಾಗೋದಿಲ್ಲ. ದೇವಿಯ ಆರಾಧನೆ ಮಾಡಿಕೊಳ್ಳಿ, ಗುರುವಿನ ಆರಾಧನೆ ಮಾಡಿಕೊಳ್ಳಿ. ನಂಜುಂಡೇಶ್ವರ, ಮಹದೇಶ್ವರ, ಮುರುಡೇಶ್ವರ ಇಂಥ ಕ್ಷೇತ್ರಗಳಿಗೆ ಹೋಗಿ ಉಳ್ಕೊಳ್ಳಿ. ಪಳನಿ ಕ್ಷೇತ್ರ, ಘಾಟಿ ಸುಬ್ರಹ್ಮಣ್ಯ, ಹೇಗೂ ಘಾಟಿ ಸುಬ್ರಹ್ಮಣ್ಯದಲ್ಲಿ ವಿಶೇಷ ಉತ್ಸವ, ಸೇವೆ, ಸಂಕಲ್ಪಗಳು ಇದೆಲ್ಲ ನಡೀತಿರ್ತವೆ. ಇಲ್ಲ ಕುಕ್ಕೆ ಸುಬ್ರಹ್ಮಣ್ಯ, ನಮ್ಮ ರಾಮನಾಥೇಶ್ವರ ಕ್ಷೇತ್ರ, ಈ ಥರದಕ್ಕೆ ಹೋಗಿ. ಅರಕಲಗೂಡು ರಾಮನಾಥೇಶ್ವರ ತುಂಬ ಪುಣ್ಯಕ್ಷೇತ್ರ, ಹೋಗಿ ಇದ್ದು ಆ ಕಾವೇರಿ ದಡದಲ್ಲಿರ್ತಕ್ಕಂಥ ಕ್ಷೇತ್ರ, ಸ್ನಾನ, ದರ್ಶನ, ಸೇವೆ. ಅಷ್ಟಮದಲ್ಲಿ ರಾಹು ಇದ್ದಾಗ ವಿಶೇಷವಾಗಿ ದುರ್ಗಾರಾಧನೆ ಆಗಬೇಕು ಅಂತವೆ. ಸ್ವಲ್ಪ ಬೆಡ್ರೂಮ್ ಶುದ್ಧಿಯಾಗಿ ಇಟ್ಕೊಳ್ಳಿ, ಬೆಡ್ರೂಮ್ನಲ್ಲಿ ಬೆಳಕು ಬರೋ ಹಾಗೆ ಮಾಡ್ಕೊಳ್ಳಿ. ಬೆಡ್ರೂಮ್ನಲ್ಲಿ ಯಾವಾಗಲೂ ಒಂದು ಪುಟ್ಟ ಧೂಪ ಇಟ್ಕೊಳ್ತಕ್ಕಂಥದ್ದು ಮಾಡಿ. ಒಂದು ಪುಟ್ಟ ಶ್ರೀಚಕ್ರ ಆರಾಧನೆ ಮಾಡಿಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ. ಯಾಕಂದರೆ 2ನೇ ಮನೆ ಹಾಗೂ ಅಷ್ಟಮದಲ್ಲಿ ರಾಹು ಕೇತುಗಳಿದ್ದಾಗ ಅನಗತ್ಯವಾಗಿ ಯಾವುದೋ ವಾದ ವಿವಾದ, ವಾಗ್ವಾದ, ಸಡನ್ ಡಿಸಿಷನ್ಸ್ ತಗೊಳ್ಳೋದು, ಸಡನ್ ಜಂಪ್ ಮಾಡ್ಕೊಳ್ಳೋದು, ಸಡನ್ ಆಗಿ ಒಂದು ಯಾವುದಾದ್ರೂ ಒಂದು ಕಮಿಟ್ಮೆಂಟ್ಗೆ ಧುಮುಕ್ಬಿಡ್ತಕ್ಕಂಥದ್ದಾಗುತ್ತೆ. ವೆರಿ 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 ಕೇರ್ಫುಲ್. ಅದೊಂದು ನನಗೆ ಭಯ. ಸೊ ಶ್ರೀಚಕ್ರ ಆರಾಧನೆ ಆಗಬೇಕು. ಮನೆಯಲ್ಲೊಂದು ಶ್ರೀಚಕ್ರ ಪೂಜೆ ಆದರೆ ತುಂಬ ಒಳ್ಳೆಯದು. ದೇವಿ ಪೂಜೆ, ದುರ್ಗಾ ಸಪ್ತಶ್ರುತಿ, ಲಲಿತಾ ಸಹಸ್ರನಾಮ ಈ ಥರದನ್ನು ಮಾಡ್ತಕ್ಕಂಥದ್ದು ಮಾಡಿ ತುಂಬ ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಮಾಡ್ಕೊಳ್ಳಿ, ತುಂಬ ಸಮಾಧಾನ. ಆದಷ್ಟು ದೊಡ್ಡ ನಿರ್ಧಾರಗಳು ತಗೊಳಕ್ ಹೋಗ್ಬೇಡಿ, ದೊಡ್ಡ ಖರ್ಚುಗಳಿಗೆ ಹೋಗ್ಬೇಡಿ. ಮನೆ ಕಟ್ತಾನೆ, ಸಾಲ ಮಾಡ್ಲಿಕ್ಕೆ ಹೋಗ್ಬೇಡಿ. ಗುರು ಬಂದು 12ನೇ ಮನೆಯಲ್ಲಿದ್ದಾನೆ. ಒಂದು ದೊಡ್ಡ ಕಾರ್ ತಗೋತಾನೆ, ದೊಡ್ಡ ಮನೆ ಮಾಡ್ತಾನೆ. ಆಗ್ಲಿಲ್ವ ಮನೆ ಬೇಕು ಅನ್ನೋರು ಒಂದು ಲೀಸ್ ಮನೆಗೆ ಹೋಗ್ಬಿಡಿ, ವಿಚಾರಿಸಿ ಮಾಡಿ. ಗುರು ಜ್ಞಾನಕಾರಕ. ಅದರಿಂದ ಏನು ಮಾಡಿ, ಯಾರಾದರೂ ಲಾಯರು, ಚಾರ್ಟರ್ಡ್ ಅಕೌಂಟೆಂಟ್, ಎಕ್ಸ್ಪರ್ಟ್ಸ್, ಡಾಕ್ಟರ್, ನಿಮಗೆ ನೀವೇ ಮದ್ದು ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಲಿಕ್ಕೆ ಹೋಗಬೇಡಿ. ಜಾಗರೂಕತೆ. ಮನೆಯಿಂದ ದೂರ, ಕುಟುಂಬದಿಂದ ದೂರ, ಮಕ್ಕಳಿಂದ ದೂರ, ಸಂಗಾತಿಯಿಂದ ದೂರ ಇರಬೇಕಾದಂಥ ಪರಿಸ್ಥಿತಿ ಇಲ್ಲ. ನಿಮ್ಮ ಮಕ್ಕಳು ನಿಮ್ಮಿಂದ ದೂರ. ಈ ಥರದ್ದು ಒಂದು ಸಣ್ಣ ಪುಟ್ಟದಾಗ ಬಂದು ತೊಂದರೆಗಳೇನಿಲ್ಲ, ತುಂಬ ದೊಡ್ಡ ಅನಾಹುತಗಳಿಲ್ಲ. ಆದರೆ ದಿಢೀರ್ ನಿರ್ಧಾರಗಳು ತಗೊಂಡು ದುಡುಗ್ಬಿಡ್ತೀರಿ. ದಿಢೀರ್ ಎಲ್ಲೋ ವೈರಾಗ್ಯಕ್ಕೆ ದುಡ್ಬಿಡ್ತಾನೆ, ಗಡ್ಡ ಬಿಟ್ಬಿಡ್ತೀರಿ, ಇಲ್ಲ ಜುಟ್ಟು ಬಿಟ್ಬಿಡ್ತೀರಿ, ಅಲಂಕಾರ ಮಾಡ್ಕೊಳ್ಳಲ್ಲ. ಇದೆಲ್ಲ ಆಗತಕ್ಕಂಥದ್ದು ಸ್ವಲ್ಪ ಇರುತ್ತೆ. ಮೈ ಸ್ವಲ್ಪ ಭಾರ ಆಗುತ್ತೆ, ಮೈ ಬರ್ತಕ್ಕಂಥದ್ದಾಗುತ್ತೆ, ಇಲ್ಲ ಕೃಷಿ ಆಗತಕ್ಕಂಥದ್ದಾಗುತ್ತೆ. ಗಣಪತಿ ಆಲಯಗಳಲ್ಲಿ ಸೇವೆ, ಪೂಜೆ, ಸಂಕಲ್ಪ ಮಾಡ್ಕೊಳ್ತಕ್ಕಂಥದ್ದು ಮಾಡಿ ತುಂಬ ಅದ್ಭುತ ಆಗ್ತಕ್ಕಂಥದ್ದಾಗುತ್ತೆ. ಕರ್ಕಾಟಕ ರಾಶಿಯವರಿಗೆ ಮದುವೆಯಾಗದವರಿಗೆ ಮದುವೆ ಯೋಗ, ಮಕ್ಕಳಿಲ್ಲದವರಿಗೆ ಮಕ್ಕಳ ಯೋಗ, ಮನೆಯಿಲ್ಲದವರಿಗೆ ಮನೆ ಯೋಗ, ಉದ್ಯೋಗದಲ್ಲೊಂದು ಪ್ರಮೋಷನ್, ಉದ್ಯೋಗದಲ್ಲೊಂದು ಇನ್ಕ್ರಿಮೆಂಟ್. ನಿಮಗೆ ತೃಪ್ತಿ ಇರುವುದಿಲ್ಲ. ಆಕಸ್ಮಿಕವಾಗಿ ಧನಲಾಭಕ್ಕೆ ಸಂಬಂಧಪಟ್ಟಂತ ಒಂದು ವ್ಯವಹಾರಗಳಿಗೆ ಹೋಗ್ಬಿಡ್ತೀರ. ಅಷ್ಟಮದಲ್ಲಿ ರಾಹು ಇರೋದನ್ನ ಅವ್ರ ಮಾತು ಇವ್ರ ಮಾತು ಇನ್ನೊಂದು ಮಾಡೋಣ ಅಂತ ಹೋಗ್ಬಿಡ್ತೀರ. ಜಾಗ್ರತೆ. ಪ್ರತಿನಿತ್ಯ ಬೆಳಿಗ್ಗೆ ಆಗಲಿ, ಮಧ್ಯಾಹ್ನ ಆಗಲಿ, ಸಂಜೆ ಆಗಲಿ, ಇಲ್ಲ 3 ಹೊತ್ತಾಗಲಿ ತಾವು ತಿನ್ನುವಂಥ ತಿಂಡಿಯ ಒಂದು ಭಾಗವನ್ನ ತಗೊಂಡು, ತಿಂಡಿಯ ಒಂದು ಭಾಗ ತಗೊಂಡು ಹಸುಗೋ, ನಾಯಿಗೋ, ಪಕ್ಷಿಗೋ ಹಾಕತಕ್ಕಂಥದ್ದು ಮಾಡಿ. ಅಮಾವಾಸ್ಯೆ, ಹುಣ್ಣಿಮೆ, ಅಷ್ಟಮಿ, ಮಂಗಳವಾರ, ಶುಕ್ರವಾರ ವಿಶೇಷ ದಿನಗಳು. ಆ ದಿನಗಳಿಂದ ಆಯಿತು ಅಂದರೆ ಒಂದು 3 ಜನ, 6 ಜನ, 9, 18 ಈ ಥರ ಹಬ್ಬದ ಅಡಿಗೆ ಥರ ಏನಾದರೂ ಒಂದು 3 ಥರದನ್ನ, ಚಿತ್ರಾನ್ನ, ಪುಳಿಯೋಗರೆ, ಮೊಸರನ್ನ ಈ ಥರ ಮಾಡಿ ಒಂದು 3 ವಿಶೇಷವಾಗಿ ಭೋಜನವನ್ನು ಬಡಿಸ್ತಕ್ಕಂಥದ್ದು ಮಾಡಿ. ಗುರುಗಳಿಗೆ ಆಲಯಕ್ಕೆ ಹೋದಾಗ ಫಲತಾಂಬೂಲ ಕೊಡದೆ ಬರಬೇಡಿ. 2ನೇ ಮನೆಯಲ್ಲಿ ಕೇತು, 2ನೇ ಮನೆಯಲ್ಲಿ ಕೇತು. ಅದರಿಂದ ಆಚಾರ್ಯರಿಗೆ, ಪುರೋಹಿತರಿಗೆ, ಗುರುಗಳಿಗೆ, ನಿಮ್ಮ ಟೀಚರಿಗೆ, ಮಾರ್ಗದರ್ಶಕರಿಗೆ ಏನಾದರೂ ಸಿಹಿ, ಹಣ್ಣು, ತಾಂಬೂಲ ಕೊಡದೆ ಬರಬೇಡಿ. ಇದು ತಪ್ಪದೆ ಮಾಡತಕ್ಕಂಥದ್ದು ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಮಾತೃದೇವೋ ಭವ.